ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಬಾಸ್ ಟಿವಿ ವೀಕ್ಷಕರಿಗೆ ಹಾಗೂ ಕರ್ನಾಟಕದ ಜನತೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಯುಗಾದಿ ಸಂಭ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸೆಲೆಬ್ರಿಟಿ ಕಪಲ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೇನೆ ಅವರ ಮಡದಿ ಅಕ್ಷತಾ ಅವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ. ನಮಸ್ತೆ. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ, ವೀಕ್ಷಕರಿಗೂ ಕೂಡ. ಥ್ಯಾಂಕ್ ಯು. ಯುಗಾದಿ ಹಬ್ಬ ಅಂದ ತಕ್ಷಣ ಇಬ್ಬರಿಗೂ ಏನ್ ನೆನಪಾಗುತ್ತೆ? ನಿಮ್ಮ ಮೊದಲ ಯುಗಾದಿ ಹೇಗಿತ್ತು ಅಂತ? 17 ವರ್ಷ ಆಯಿತು. ಬಟ್ ನಮಗೆ ಸರ್ ಯುಗಾದಿ ಹಬ್ಬ ಇಸ್ ವೆರಿ ಸ್ಪೆಷಲ್. ಅಂದರೆ ನಮ್ಮ ಪ್ರತಿಯೊಬ್ಬರಿಗೂ ನಮ್ಮ ಕರ್ನಾಟಕದಲ್ಲಾಗಲಿ ಯುಗಾದಿ ಅಂದ್ರೇ ಒಂಥರ ಫ್ರೆಶ್ನೆಸ್. ಅದು ಮನೆಯಲ್ಲಿ ಹಬ್ಬ ಅಂದರೆ ಹಬ್ಬದ ವಾತಾವರಣ ಈ ನಡುವೆ ಹೇಗಾಗಿದೆ ಅಂದರೆ ಗೊತ್ತು ನಿಮಗೆ. ಹಬ್ಬಗಳು ಯಾರ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಎಲ್ಲ ಒಂದು ಯುಗಾದಿ ಬಂತು ಅಂದರೆ ಒಂದು ಎಣ್ಣೆ ಸ್ನಾನ ಮಾಡಿಕೊಂಡು ಒಂದು ಅಷ್ಟು ತೋರಣ ಗಿರಣ ಕಟ್ಕೊಂಡು ನಮ್ಮನ್ನು ಕಳಿಸೋರು ಮನೆಯಿಂದ. ಹೋಗ್ರಿ ಮಾವಣ್ಣೆಲೆ ಕಿತ್ಕೊಂಬನ್ರಿ ಅಂದ್ಬಿಟ್ಟು, ತೊಗೊಂಡು ಬನ್ರಿ ಎಲ್ಲ ಮರಗಳ ಹತ್ತಿ ಕಿತ್ಕೊಂಬನ್ರಿ ಅಂದ್ಬಿಟ್ಟು ಕಳಿಸೋರು. ಎಲ್ಲ ಹೋಗಿ ಕಿತ್ಕೊಂಡು ಬಂದು ಅದನ್ನೆಲ್ಲ ವಾಶ್ ಮಾಡಿ ತೋರಣ ಕಟ್ಟಿ ಎಲ್ಲ ರೆಡಿಯಾಗಿ ಹೊಸ ಬಟ್ಟೆಗಳು ಹಾಕ್ಕೊಂಡು ಮಧ್ಯಾಹ್ನ ಪೂಜೆ ಗೀಜೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಕೂತ್ಕೊಳೋದೇ ನಮ್ಗೆ ಹಬ್ಬ. ಗಂಡು ಮಕ್ಕಳಿಗೆ. ಹೆಣ್ಮಕ್ಳಿಗೆ ಪೂಜೆ, ಒಂದಷ್ಟು ದೇವ್ರನ್ನ ಅಲಂಕಾರ ಮಾಡೋದು, ಅಡುಗೆ, ಇದೆಲ್ಲ ತುಂಬ ಚಿಕ್ಕ ವಯಸ್ಸಿಂದನೂ ಇಬ್ರೂ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿರೋದು. ಸೊ ನಮ್ಮ ಮನೆಗಳಲ್ಲಿ ಅದನ್ನು ನೋಡ್ಕೊಂಡು ಬೆಳೆದಿರೋದು. ಅದನ್ನು ಇವಾಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮ ಮಗನಿಗೂ ಇವಾಗ ಯುಗಾದಿ ಏನು, ಫೆಸ್ಟಿವಲ್ಸ್ ಅಂದರೆ ಏನು, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ವಿ, ಇದೆಲ್ಲ ಹೇಳ್ಕೊಡೋದು ನಮಗೆ. ಹಬ್ಬಕ್ಕೂ ಒಂದು ಕಲ್ಚರು ತೋರಿಸ್ಕೊಡೋದೇ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಎಸ್ ಮೇಡಮ್, ಪ್ರತಿಯೊಂದು ಯುಗಾದಿ ಹಬ್ಬಕ್ಕೂ ವಿನಯ್ ಸರ್ ನಿಮ್ಗೆ ಕೊಡ್ತಾರಾ ಬೇವು ಬೆಲ್ಲ, ಅಥವಾ ನೀವೇ ಅವ್ರಿಗೆ ಕೊಡ್ತೀರಾ ಅಂತ? ನಾನೇ ಫಸ್ಟ್ ಕೊಡೋದು, ಏಕೆಂದರೆ ನಾನೇ ಫಸ್ಟ್ ಪೂಜೆ ಮಾಡೋದಲ್ಲ. ಸೊ ಹಾಗಾಗಿ ನಾನೇ ಎಲ್ಲರಿಗೂ ಮನೆಯವರಿಗೆಲ್ಲ ಇದು ಮಾಡ್ತೀನಿ, ಆಮೇಲೆ ಅವ್ರು ಕೊಡ್ತಾರೆ. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳ್ತಾರಲ್ಲ, ನಾನು ಒಳ್ಳೇದು ಮಾತಾಡಲಿ ಅಂದ್ಬಿಟ್ಟು ಒಳ್ಳೇದು ಮಾತಾಡ್ತಾರೆ. ಅವಳು ಯಾವಾಗಲೂ ಒಳ್ಳೇದೇ ಮಾತಾಡೋದು. ಅದು ನಮಗೆ ಹೊಸ ವರ್ಷ ಅಲ್ವಾ, ಸೊ ಹಾಗಾಗಿ ನಾನೇ ಫಸ್ಟ್ ಡೇ ಸ್ಟಾರ್ಟ್ ಮಾಡೋಣ ಅಂತ ಕೊಡ್ತೀನಿ. ಚಿಕ್ಕ ವಯಸ್ಸಿಂದನೂ ಕೂಡ ನೀವು ಕಸಿನ್ಸ್ ಆಗಿದ್ದಂಥವ್ರು. 17 ವರ್ಷಗಳ ಕಾಲ ಯುಗಾದಿ ಹಬ್ಬವನ್ನು ಒಟ್ಟಿಗೆ ಸೆಲೆಬ್ರೇಟ್ ಮಾಡಿ. ಈ 17 ವರ್ಷಗಳಲ್ಲಿ ನಿಮ್ಮ ಮೆಮೊರೇಬಲ್ ಯುಗಾದಿ ಅಂತಂದ್ರೆ ಯಾವುದು ಅಂತ? ಐ ಥಿಂಕ್ ಅಪ್ಪಾಜಿ ಇದ್ದಾಗ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿ ನಮ್ಮ ಊರಿನಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಚಿಕ್ಕಮಂಗ್ಳೂರಲ್ಲಿ ಅಂದರೆ ಅದು ತೋಟದ ಮನೆ, ಅಂದರೆ ಸುತ್ತಲೂ ತೋಟ ಇದೆ, ಮಧ್ಯದಲ್ಲಿ ಮನೆ. ಇಲ್ಲಿ ಸಿಟಿನಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ಫೆಸ್ಟಿವಲ್ಸು ನಮ್ಮ ಊರುಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದು ಹಬ್ಬ. ಇಲ್ಲಿ ಒಂದು ಇವಾಗ ನೋಡಿ, ಎಲ್ಲ ಹೋಟೆಲ್ಗಳಲ್ಲೆಲ್ಲ ಇವತ್ತು ಯುಗಾದಿ ಸ್ಪೆಷಲ್ ಬ್ರಂಚು, ಯುಗಾದಿ ಸ್ಪೆಷಲ್ ಲಂಚು, ಡಿನ್ನರು ಅನ್ನೋದಾಗೋಗ್ಬಿಟ್ಟಿದೆ. ಹೌದು. ಬಟ್ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಒಲೆಗಳಲ್ಲಿ ಬಿಸಿನೀರು ಕಾಯಿಸಿ ಬೆಳಗ್ಗೆನೆ ಎಲ್ಲ ಲೈನಾಗಿ ಕೂತ್ಕೊಂಡು ಎಣ್ಣೆ ಹಚ್ಕೊಂಡು ಎಲ್ಲ ಕಸಿನ್ಸು ಬಿಸಿಲು ಕಾಯಿಸ್ಕೊಂಡು ಒಂದು ಹಬ್ಬ ಅಂದರೆ ಹಂಗಿರ್ತಿತ್ತು. ಎಲ್ಲರೂ ಒಟ್ಟಿಗೆ ಬಂದು ಒಂದು ಜಾಯಿಂಟ್ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ದೊಡ್ಡ ದೊಡ್ಡ ಅಂಡೆಗಳಲ್ಲಿ ನೀರಿಟ್ಬಿಟ್ಟು ಸ್ನಾನ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಆಟ ಆಡಿಕೊಂಡು ಹೊಸ ಬಟ್ಟೆಗಳು ಹಾಕ್ಕೊಂಡು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಅಡುಗೆ ನಡೀತಾ ಇರೋದು ಒಂದು ಕಡೆ, ಎಲ್ಲ ಮನೆ ಹೆಣ್ಮಕ್ಳೆಲ್ಲ ಅಡುಗೆ, ದೇವ್ರ ಪೂಜೆ ಅದ್ರಲ್ಲಿ ಬ್ಯುಸಿ ಇರೋರು. ಗಂಡ್ಮಕ್ಳೆಲ್ಲ ನೀಟಾಗಿ ಡ್ರೆಸ್ ಹಾಕ್ಕೊಂಡು ರೇಗಿಸ್ಕೊಂಡು ಮಾಡಿಕೊಂಡು ತಮಾಷೆ ಮಾಡ್ಕೊಂಡು ಆಟಗಳು ಆಡ್ಕೊಂಡು, ಅದು ದಟ್ ವಾಸ್ ಅ ಮೆಮೊರೇಬಲ್ ಟೈಮ್. ಸಿಟಿಗೆ ಬಂದ್ಬಿಟ್ಟು ಏನಾಗಿದೆ ಅಂದರೆ ಎಲ್ಲರಿಗೂ ಟೈಮು, ನಾಳೆ ಹಬ್ಬ ಅಂದರೆ ಬ್ಯಾಂಕ್ ಹಾಲಿಡೇನಾ, ಸ್ಕೂಲ್ ಹಾಲಿಡೇನಾ, ಆಫೀಸ್ ರಜಾನ, ಶೂಟಿಂಗ್ ಇಲ್ವಾ, ಈ ಯೋಚನೆಗಳು ಓಡೋದಕ್ಕೆ ಶುರು ಆಗಿದೆ ಈ ನಡುವೆ. ಬಟ್ ದೆನ್ ಹಬ್ಬ ಥರ ಆಚರಿಸೋದು ಅಂದರೆ ನಮ್ಮ ಹಳ್ಳಿಗಳ ಕಡೆ, ನಮ್ಮ ಊರುಗಳ ಕಡೆ, ಅಲ್ಲಿ ನಿಜವಾದ ಹಬ್ಬ. ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಿದೆಯಲ್ಲ, ಅದು ತುಂಬಾ ಚಂದ. ಈಗ ಫೋನ್ ಬಂದ ಮೇಲಂತೂ ಒಟ್ಟಿಗೆ ಸೇರಿದ್ರು ಕೂಡ ಎಲ್ಲ ಫೋನಲ್ಲೇ ಬ್ಯುಸಿ ಇರ್ತಾರೆ. ಆದ್ರೆ ದೊಡ್ಡವರಿದ್ರೆ ಅದಾಗೋದಿಲ್ಲ. ಅದು ಚೆನ್ನಾಗಿ ಅನ್ಸುತ್ತೆ. ಅವಾಗ ಅಂದ್ರೆ ದೊಡ್ಡವ್ರು ಹೇಳೋರು ಊಟ ಮಾಡ್ಬೇಕಾದ್ರೆ ಯಾರು ಮಾತಾಡಬಾರ್ದು ಅಂತ. ಅವಾಗ ಅದು ಸವಿತಾ ಇರ್ತೀವಲ್ಲ, ಅದೇ ಒಂಥರ ಖುಷಿ ಅನ್ಸುತ್ತೆ. ಅದು ನಮಗೆ ಹೊಸ ವರ್ಷ. ಊಟ ಎಲೆ ಮೇಲೆ ಹಾಕಿದ್ಮೇಲೆ ಎಲೆನ್ ಡಿಸ್ಟರ್ಬ್ ಮಾಡ್ಬೇಡಿ, ಒಂದು ಫೋಟೋ ತಕೊಳ್ಳೋಣ ಅನ್ನೋ ಕಾಲ ಇವಾಗ. ಹೌದಾ? ಆಗೆಲ್ಲ ಊಟ ಬಡಿಸ್ತಾ ಇರೋ ಹಂಗೇನೆ ಪಾಯಸ ಬಂತ, ಪಾಯಸ ಖಾಲಿ, ಉಪ್ಪಿನಕಾಯಿನೂ ಬಿಡ್ತಿರ್ಲಿಲ್ಲ, ಹಂಗೆ ಖಾಲಿ ಮಾಡ್ತಿದ್ವಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಲೆಗಳು ಹಾಕ್ಕೊಂಡು ಒಂದು ಹಬ್ಬದ ಊಟ ಮಾಡೋದೇನೆ ಒಂದು ತುಂಬಾ ಚೆನ್ನಾಗಿರುವಂಥ ಮೆಮೊರಿಗಳದು.
ಈಗ ಅದು ಬೇಕು ಅಂದ್ರೂ ಸಿಗೋದಿಲ್ಲ, ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಮ್ಮ ಕಸಿನ್ಸ್ ಆಗಲಿ, ನಮ್ಮ ಫ್ಯಾಮಿಲಿಗಳಾಗಲಿ, ಎಲ್ಲರೂ ಅವ್ರವ್ರದ್ದೇ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವ್ರ ಮಕ್ಕಳಿದ್ದಾರೆ. ನಾವೆಲ್ಲ ಸೇರಬೇಕು ಅಂದ್ರೂ ಆ ಟೈಮ್ ಕೂಡ ಬರೋದಿಲ್ಲ. ಈ ಫೆಸ್ಟಿವಲ್ಸ್ ಅಂತ ಬಂದಾಗ, ಒಂದು ಯುಗಾದಿ, ಇನ್ನೊಂದು ಮತ್ತೊಂದು ದಸರಾ ಅಂತೆಲ್ಲ ಬಂದಾಗ, ಎಲ್ಲ ನಮ್ಮ ಹಳ್ಳಿಗಳಿಗೆ ಹೋಗಿ, ನಮ್ಮ ಊರುಗಳಿಗೆ ಹೋಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀವಲ್ಲ, ಅದು ಹಬ್ಬ. ಅಂಡ್ ಐ ರಿಯಲಿ ಮಿಸ್ ದಟ್. ಎಣ್ಣೆ ಸ್ನಾನ ಅಂತ ಹೇಳಿದ್ರಿ, ವಿನಯ್ ಸರ್ಗೆ 17 ವರ್ಷಗಳಲ್ಲಿ ಎಣ್ಣೆ ಸ್ನಾನ ಎಷ್ಟು ಸಲ ಮಾಡಿಸಿದ್ರ ಅಂತ? ತುಂಬಾ ಸಲ ಮಾಡಿಸಿದ್ದೀನಿ, ತುಂಬಾ ಸಲ, ಆಲ್ಮೋಸ್ಟ್ ಎವ್ರಿ ಎಲ್ಲ ಹಬ್ಬಕ್ಕೂ. ಹಬ್ಬಕ್ಕೂ ಮಾಡಿಸಿದ್ದೀನಿ. ಎವ್ರಿ ಹಬ್ಬಕ್ಕೂ. ಸೊ ಈಗ 16 ವರ್ಷದ ಮಗ ಅನ್ಸುತ್ತಲ್ಲ? Yes. 16 ವರ್ಷ ಪ್ಲಸ್ ಇನ್ನೊಬ್ರು ಆ್ಯಡ್ ಆಡಿದ್ರು. ಎಸ್ ಮ್ಯಾಮ್, ಈಗ ಯುಗಾದಿ ಹಬ್ಬಕ್ಕೆ ವಿನಯ್ ಸರ್ ನಿಮಗೆ ಕೊಟ್ಟಿರುವಂತಹ ಉಡುಗೊರೆ ಅಂದ್ರೆ ಯಾವುದು ಫಸ್ಟ್ ಅಂತ? ರೇಷ್ಮೆ ಸೀರೆ. ರೇಷ್ಮೆ ಸೀರೆ. Yes. ನೀವು ಅವರಿಗೆ? ನಾನು ರೇಷ್ಮೆ ಪಂಚೆ ಕೊಡ್ತಾ ಇರ್ತೀನಿ ಅವ್ರಿಗೆ. ಅವಾಗ ಕೊಡ್ತಾ ಇರ್ತಾಳೆ. ಅವಳು ತುಂಬಾ ದೊಡ್ಡ ಗಿಫ್ಟ್ ನನ್ನ ಮಗನೇ ಕೊಟ್ಟಿದ್ದಾಳೆ. ಸೊ ಅದಕ್ಕಿಂತ ಇನ್ನೇನು ಗಿಫ್ಟ್ ಬೇಕು? ನನ್ನ ಲೈಫಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಅಕ್ಷು ಬಂದಿರೋದೇ ನನಗೊಂದು ದೊಡ್ಡ ಗಿಫ್ಟು, ಬ್ಲೆಸ್ಸಿಂಗು. ನನ್ನ ಲೈಫ್ ಹೆಂಗೋ ಹೋಗ್ತಾ ಇದ್ದ ಲೈಫ್ನ ಒಂದು ನೀಟಾಗಿ, ಒಂದು ಸೆಟಲ್ಡ್ ಆಗಿ, ಒಂದು ಇದೇ ರೀತಿ ಒಬ್ಬ ಮನುಷ್ಯ ಬದುಕಬೇಕು ಸಮಾಜದಲ್ಲಿ, ಆವಾಗಲೇ ಗೌರವ ಸಿಗೋದು ಅನ್ನೋ ರೀತಿ ತಿದ್ದಿ ಬುದ್ಧಿ ಹೇಳ್ಕೊಟ್ಟವಳು ಇವಳು ನನಗೆ. ಇಲ್ಲಾಂದರೆ ಹುಡುಗರು ಗೊತ್ತಲ್ಲ ನಿಮಗೆ, ಹೌದು, ಹೆಂಗಂದ್ರೆ ಹಂಗೆ ಒಂದು ನಾನು ಒಬ್ಬನೇ ಇದ್ದಾಗಂತೂ ದಿನ ಯೂಸ್ ಮಾಡೋ ಬಟ್ಟೆಗಳನ್ನ ಬಿಸಾಕೋದು, ತಿಂಗಳಿಗೊಂದ್ಸಲಿ ವಾಷಿಂಗ್ ಕೊಡೋದು, ಅಷ್ಟು ಗಬ್ಬಾಗಿರ್ತೀವಿ ಹುಡುಗರು, ಬ್ಯಾಚುಲರ್ಸು ಅಂತಂದ್ರೆ. ಪ್ಲಸ್ ಒಂದು ಟೈಮ್ ಟೇಬಲ್ ಇರೋದಿಲ್ಲ, ಒಂದು ಕ್ಲೆನ್ಲಿನೆಸ್ ಇರೋದಿಲ್ಲ, ಜವಾಬ್ದಾರಿಗಳಿರೋದಿಲ್ಲ. ಒಂದು ಮದುವೆ ಆಗಿ ಒಂದು ಹೆಣ್ಣು ಅಂತ ಬಂದಾಗ ಅದೆಲ್ಲ ಶುರು ಆಗುತ್ತೆ. ಅದೆಲ್ಲ ನಿಮ್ಗೆ ರಿಯಲೈಸ್ ಆಗೋದು ಯಾವಾಗ, ನಾನು ಒಬ್ಬ ಫ್ಯಾಮಿಲಿ ಮೆನ್ನು, ನನಗೂ ಒಂದು ಫ್ಯಾಮಿಲಿ ಇದೆ, ಜವಾಬ್ದಾರಿಗಳಿದೆ ಅಂದ ಈ ಥರ ಹಬ್ಬಗಳು ಬಂದಾಗ, ಇದನ್ನೆಲ್ಲ ನಮ್ಮ ತಂದೆ ತಾಯಿಗಳು ಹೇಗೆ ನಡ್ಸ್ಕೊಂಡು ಹೋಗ್ತಿದ್ರು ಅದೇ ರೀತಿ ನಾವು ನಡ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ತಿಳುವಳಿಕೆ ಬಂದಾಗ, ಯು ಫೀಲ್ ಎಸ್, ಹೆಂಡತಿ ಹೇಳ್ತಾ ಇರೋದು ಕರೆಕ್ಟು, ನಮಗೂ ಒಂದು ಜವಾಬ್ದಾರಿ ಇದೆ, ನಾವು ಈ ಹಬ್ಬಗಳನ್ನೆಲ್ಲ ಆಚರಿಸ್ಬೇಕು, ನಮ್ಮ ಮಕ್ಳಿಗೂ ತೋರಿಸ್ಕೊಡ್ಬೇಕು ಅನ್ನೋ ಬುದ್ಧಿ ಬರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.